ಗುರುಗಳೇ ಎಲ್ರಿಗೂ ವಂದನೆಗಳು. ಇವತ್ತಿನ ಹೈ ಪ್ರೊಫೈಲ್ ಬಂದ್ಬಿಟ್ಟು ಲಾವಣ್ಯ ಅಂತೇಳಿ ಸ್ನೇಹಿತರೆ ಈಕೆಯ ಒಂದು ಹೆಸರಾಗಿರುತ್ತೆ. ಇವ್ರಿಗೆ 41 ವರ್ಷ ವಯಸ್ಸಾಗಿದೆ, ಅದ್ರ ಮೇಲೆ ಆಗಿದೆ ಅಂತ ಹೇಳಿದ್ದಾರೆ. ಇವರ ಒಂದು ಸಂಸಾರ ಬಂದು ನೆಟ್ಟಾಗಿ ಇಲ್ಲ, ಹಾಗೆ ಒಂಟಿ ಜೀವನ ನಡೆಸುತ್ತಿದ್ದಾರೆ ಓಕೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ನೆಕ್ಸ್ಟ್ ಗದ್ದೆ 40 ಎಕರೆ ಕಬ್ಬಿನ ಗದ್ದೆ ತೋಟ ಇದೆ ಸ್ನೇಹಿತರೆ. ಕಬ್ಬು ಬೆಳೆಯುತ್ತೀವಿ ಅಂತಕ್ಕಂಥದ್ದು ಇಲ್ಲಿ ಹೇಳಿರೋದು. ಇನ್ನು ಮನೆ ಬಂದ್ಬಿಟ್ಟು ಇವ್ರದ್ದು ಇರೋದು ಒಂದು ಚಿಕ್ಕ ರೂಮ್ನಲ್ಲಿ, ಹಾಗೆ ಬಾಡಿಗೆ ಸಹ ಕಟ್ಟುತ್ತಿದ್ದೇನೆ ಗುರುಗಳೇ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಅಷ್ಟೊಂದು ಕಬ್ಬಿನ ತೋಟ ಇಟ್ಕೊಂಡು ಗದ್ದೆ ಇಟ್ಕೊಂಡು ಯಾಕೆ ಇವರು ಚಿಕ್ಕ ಒಂದು ರೂಮಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನಾನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನೋಡಿ ಸ್ನೇಹಿತರೆ, ಓಕೆನಾ. ನಾನು ಹೇಳ್ತಾ ಹೋಗ್ತೀನಿ ಬೇಗ ಟೈಮ್ ಆಗಲ್ಲ, ಅದಕ್ಕೋಸ್ಕರ ನೋಡಿ. ಕಷ್ಟದ ಬದುಕು. ಒಂದು ಸಮಯದಲ್ಲಿ ತಿನ್ನುವುದಕ್ಕೆ ಊಟನೂ ಸಮೇತ ಇರಲಿಲ್ಲ ಕಣ್ರಿ. ಅಷ್ಟೊಂದು ಕಷ್ಟಪಟ್ಟು ಸಾಕಿದ್ರು ನಮ್ಮ ತಂದೆ. ನಂತರ ಒಂದು ದಿನ ನಿಧನರಾದರು. ಅಷ್ಟರಲ್ಲಿ ನನಗೆ ಮದುವೆ ಆಗಿತ್ತು. ಮದುವೆ ಆದಮೇಲೆ ಅವರು ಡಮಾರಾದ್ರಂತ ಇವ್ರ ತಂದೆ. ಇನ್ನು 22 ವರ್ಷಕ್ಕೆ ನನಗೆ ಚೂಲು ಎದ್ದಿತ್ತು, ಮದುವೆ ಮಾಡುವಂತ ಕೇಳಿಕೊಂಡೆ. ಆದರೆ ಅಪ್ಪ ಅಷ್ಟೊಂದು ಹಣ ಎಲ್ಲಿಂದ ತರಲಮ್ಮ ಅಂತ ಹೇಳಿದ್ರಂತೆ. ಹಾಗಾಗಿ ಬೇಡ್ಕೊಂಡಿದ್ರಂತೆ ಮದುವೆ ಮಾಡು ಅಂತ ಹೇಳ್ಬಿಟ್ಟು. ಯಾಕೆಂದರೆ ತಡೆಯೋಕ್ಕಾಗ್ದಲ್ಲಿ ಚೂಲು ಕೇಳ್ಕೊಂಡಿದ್ರು ಸ್ನೇಹಿತರೆ. ಕೇಳ್ಕೊಂಡ್ರೆ ಏನು ತಪ್ಪೇನಿಲ್ಲ ಅಂತ ಅಂದ್ಕೊತೀನಿ. ಅದೆಲ್ಲ ಅವರು ತಂದೆ ತಾಯಿ ನೋಡ್ಕೊಂಡು ಮಾಡಬೇಕು ಸ್ನೇಹಿತರೆ, ಇವ್ರು ಕೇಳೋದಲ್ಲ. ಹಾಗಾಗಿ ತಡ ಮಾಡಿದ್ದಕ್ಕೆ ಕೊನೆಗೆ ಸರಿಯಾದ ಕಾಮುಕ ಗಂಟು ಬಿದ್ದ. ಹಾಗಾಗಿ ಇವತ್ತಿನ ಒಂದು ಪರಿಸ್ಥಿತಿಗೆ ತಂದೆನೇ ಕಾರಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಒಂದೊಂದು ದಿನ ಗುಳೋ ಅಂತ ಅಳು ಬರುತ್ತೆ, ಆದ್ರೂ ಕೂಡ ತಡ್ಕೊಂಡು ಸುಮ್ಮನಾಗ್ತೀನಿ. ಯಾಕೆ ಅಂತಂದರೆ ವಯಸ್ಸು ಅಂಥದ್ದು ಸ್ನೇಹಿತರೆ ಎಲ್ಲವನ್ನು ತಾಳ್ಮೆ ಕಲಿಸ್ಕೊಡುತ್ತೆ. ಮತ್ತು ಬುದ್ಧಿ, ಕಲಿಕೆ, ಕಷ್ಟ ಸುಖ ಎಲ್ಲ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಒಂದು ವಯಸ್ಸು ಕಲಿಸ್ಕೊಡುತ್ತೆ ಅಂತ ಇವರು ಇದ್ದಾರೆ ಅಷ್ಟೇ. ಇನ್ನು ಜೀವನ ಹೇಗೆ ಮಾಡೋದು ಅಂತಂದರೆ, ಮೊದಲನೇದು ಸಂತೋಷದಿಂದ ಇರಬೇಕು. ಏನೂ ಇಲ್ಲದಿದ್ದರೂ ಪರವಾಗಿಲ್ಲ, ನೆಮ್ಮದಿಯ ಜೀವನ ಸಿಗುತ್ತಲ್ಲ ಅಂತ ಖುಷಿಯಿಂದ ಬಾಳ್ವೆ ಮಾಡಬೇಕು, ಮೊದಲನೇದು. ಎರಡನೇದು ಬಂದ್ಬಿಟ್ಟು ಮಲ್ಲಿಗೆ ಹೂವು ತಂದು ಕೊಟ್ಟರು ಸಾಕು, ಖುಷಿಯಿಂದ ಸ್ವೀಕರಿಸ್ತೀನಿ, ಇನ್ನೇನು ಕೇಳಲ್ಲ ಅಂತ ಹೇಳಿದ್ದಾರೆ. ದೊಡ್ಡ ಮನಸ್ಸು ಕಾಣುತ್ತಾ ಬೇರೆಯವರಿಗೆ ನೋವು ಉಂಟು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಯಾರಿಗೂ ಕೂಡ ನೋವು ಉಂಟು ಮಾಡೋ ಅಂಥ ಒಂದು ಮನಸ್ಥಿತಿಯಲ್ಲಿ ಇವರಿಲ್ಲ ಸ್ನೇಹಿತರೆ, ಓಕೆ. ಇನ್ನು ಮೂರನೇದು ಬಂದ್ಬಿಟ್ಟು ಮನಸ್ಸು ಬಿಚ್ಚಿ ಮಾತನಾಡಬೇಕು. ಗಂಡ ಹೆಂಡತಿ ಅಂದರೆ ಇಬ್ಬರ ಮಧ್ಯೆ ಬೇರೆಯವರು ತಲೆ ಹಾಕೋದು ನನಗೆ ಇಷ್ಟ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬೇರೆಯವರು ತಲೆ ಹಾಕ್ಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಓಡಾಡೋದಕ್ಕೆ ಒಂದು ಸೈಕಲ್ ಇದ್ದರೂ ಸಾಕು, ಅದೊಂದಿದ್ರೂ ಸಾಕು ಸ್ವಾಮಿ, ಇನ್ನೇನು ಬೇಕಾಗಿಲ್ಲ ಜೀವನದಲ್ಲಿ ಅಂತಕ್ಕಂಥದ್ದು ಇವರ ಒಂದು ನೇರದ ಒಂದು ಮಾತು ಮತ್ತು ಸ್ವಭಾವ ತುಂಬ ಇಷ್ಟ ಆಗಿರೋ ಸ್ನೇಹಿತರೆ. ನಿಮಗೇನಾದರೂ ಇಷ್ಟ ಆಯಿತಾ?